ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಅಧಿಕಾರಿ ವೃಂದದವರೇ, ಪ್ರಸನ್ನ ಕುಮಾರ್ ಸರ್ ಅವರಿಗೆ ಮತ್ತು ತಿಪ್ಪೇಶಪ್ಪ ಸರ್ ಅವರಿಗೆ ಇವತ್ತು ನಾವು ಅಭಿನಂದನೆಗಳನ್ನ ಹೇಳಲಿಕ್ಕೆ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಪ್ರಸನ್ನ ಕುಮಾರ್ ಸರ್ ಅವರು ಅಧಿಕಾರಿಯಾಗಲಿ ಅಥವಾ ನಮ್ಮ ಅತಿಥಿಯಾಗಿ ಆಗಲಿ ನಮ್ಮ ಮುಂದೆ ಕೂತಿಲ್ಲ. ಅವರು ನಾವು ನೀವೆಲ್ಲರೂ ಸೇರಿ ಅತ್ಯಂತ ಆತ್ಮೀಯವಾಗಿ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆಯ ಮಗ ಇವನು ಒಂದು ದೊಡ್ಡ ಸಾಧನೆಯನ್ನು ಮಾಡಿ ಮನೆಗೆ ಬಂದಾಗ ಎಲ್ಲರೂ ಅತ್ಯಂತ ಆತ್ಮೀಯವಾಗಿ ಮನೆಯಲ್ಲೇ ಸಿಹಿ ಊಟವನ್ನು ಮಾಡಿ ಎಲ್ಲರೂ ಕೂತು ಆತನನ್ನು ನೇವರಿಸಿ ಅತ್ಯಂತ ಆತ್ಮಸಂತೋಷದಿಂದ ಹೇಗೆ ಹರಿಸ್ತೀವಲ್ಲ, ನಾವೆಲ್ಲರೂ ಆ ರೀತಿ ಇಲ್ಲಿ ಬಂದಿದ್ದೀವಿ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಒಂದು ವಾರದಿಂದ ನಾವು ಖಂಡಿತವಾಗ್ಲೂ ಆತ್ಮತೃಪ್ತಿಯಿಂದ ಕೆಲಸವನ್ನು ನಿರ್ವಹಿಸಿದ್ವಿ. ಯಾರ್ಯಾರು ಫೋನ್ ಮಾಡಬೇಕಾದ್ರೆ ಪ್ರಸನ್ನ ಕುಮಾರ್ ಸರ್ ಬರ್ತಾರಲ್ಲ ಬಾರೋ ಅಂತ ಹೇಳೋದಾಗಲಿ ಅಥವಾ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ತೊಡ್ಕೊಳ್ಳೋದಾಗಲಿ ಭಾಳ ಆತ್ಮ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ ಅಂಥೇಳಿ ನನಗೆ ಕೂಡ ಅನ್ನಿಸ್ತಾ ಇದೆ. ನಾವ್ಯಾಕೆ ಇವತ್ತು ಪ್ರಸನ್ನ ಕುಮಾರ್ ಸರ್ ಅವ್ರನ್ನ ಸನ್ಮಾನಿಸ್ತಿದ್ದೀವಿ ಅಂತಂದರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅವ್ರು ಒಳ್ಳೆಯವರು, ಆ ಕಾರಣಕ್ಕೆ ಅವ್ರನ್ನ ಸನ್ಮಾನ ಮಾಡ್ತಿದ್ದೀವಿ. ಅವ್ರು ಹೆಂಗೆ ಒಳ್ಳೆಯವರು ಅನ್ನೋದು ಬೇಕಲ್ಲ. ಹೆಂಗೆ ಒಳ್ಳೆಯವರು ಅಂತಂದು ಹೇಳೋದಾದರೆ ಒಂದು ಎರಡು ನಾವು ಉದಾಹರಣೆಗಳನ್ನು ಕೊಡಲಿಕ್ಕೆ ನನಗೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಗುರುಸ್ಪಂದನ ಕಾರ್ಯಕ್ರಮ ಜಾರಿಗೆ ಬಂದಿದ್ದೇ ಅವರ ಮನಸ್ಸಿನ ಆಳದಿಂದ. ಅದು ಸೃಷ್ಟಿಯಾಗಿದ್ದು ಹರಿಹರ ತಾಲೂಕಿನಲ್ಲಿ ಅಂತಕ್ಕಂಥದ್ದು ವಿಶೇಷ. ಆವತ್ತಿನ ದಿವಸ ಅವರು ನಮ್ಮ ಹರಿಹರ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದರು. ನಾನು ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದೆ. ಏನ್ಲೇ ಅವರು ವೇದಿಕೆ ಮೇಲೆ ಅಷ್ಟೇ ಮಲ್ಲಿಕಾರ್ಜುನ ಅಂಗಡಿಯವರೇ ಅನ್ನೋರು, ಉಳಿದಂಥ ಸಂದರ್ಭದಲ್ಲಿ ಬರಲಿಲ್ಲ ಅನ್ನೋರು. ಏನು ಟೀಚರ್ಸ್ ಏನು ಹಗಲಲ್ಲ ಇದಕ್ಕೆ ಓಡಾಡ್ತಾರೆ, ಇವರು ಹಂಗೆ ಮಾಡ್ತಾರೆ ಕ್ಲರ್ಕ್ಗಳು, ಅವ್ರದ್ದಾಗಿರ್ತಕ್ಕಂಥ ಭಾಷೆಯಲ್ಲಿ ಬೇರೆಯವ್ರು. ಅದಕ್ಕೆ ಏನಾರು ಮಾಡ್ಬೇಕಂತ ಹೇಳಿ ತಿರುಮಾರಣ ದಿವಸನೇ ಒಂದು ಸ್ವಲ್ಪ ಅವ್ರಿಗೆ ನಮಗೆ ಮಾತುಕತೆ ಆಯ್ತು. ತಿರುಮಾರಣ ದಿವಸನೇ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ಕೊಂಬಂದಿದ್ರು ಅವರು. ಹೆಂಗೆ ಅಂತ ಹೇಳಿದ್ರೆ ಕ್ಲಸ್ಟರ್ ವಾರು ಮೇಷಗಳೆಲ್ಲ ಒಂದು ಕಡೆಗೆ ಹಾಕಿ ಗುರುಭವನದಾಗೆ ಅವ್ರ ಕೈಗೆ ಹೆಸರು ಬುಕ್ ಕೊಟ್ಟು ಅವು ಏನು ತಿತ್ತವು ಅಷ್ಟು ತಿದ್ಕೊಂಡು ನಾವಲ್ಲೇ ಕೂತು ಸೈನ್ ಮಾಡಿ ಅವರೆಲ್ಲ ಮಾಡಿಬಿಡೋಣ ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಮೀಟಿಂಗ್ ಕರೆದ್ರು ಕ್ಲರ್ಕ್ಗಳನ್ನ. ಅವತ್ತಿನಿಂದ ಹುಟ್ಕೊಂಡಿದ್ದು ಗುರುಸ್ಪಂದನ ಕಾರ್ಯಕ್ರಮ. ತದನಂತರದಲ್ಲಿ ಅದು ಇಡೀ ರಾಜ್ಯಾದ್ಯಂತ ಇಂಪ್ಲಿಮೆಂಟೇಷನ್ ಆಯ್ತು. ಯಾರಿಂದ? ಕಮಿಷನರಿಂದ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿದರು. ನಾವು ಸಾಕಷ್ಟು ಉದಾಹರಣೆಗಳು ಹೇಳ್ಬೋದು. TLM ವಿಚಾರದಲ್ಲಿ ಮೆಟ್ರಿಕ್ ಮೇಳ ಅಂತ ಮಾಡಿದರು. ಅದು ಕೊಕ್ನೂರಲ್ಲಿ ಹುಟ್ಕೊಳ್ತು ಫಸ್ಟ್. ಅನಂತರ ಇಡೀ ರಾಜ್ಯಾದ್ಯಂತ ಒಬ್ಬ ಮಗು ತನ್ನ ಎತ್ತರ, ತೂಕ, ಎದೆ ಅಳತೆ, ಉಬ್ಬಿಸಿದಾಗ, ತಗ್ಗಿಸಿದಾಗ ಇವೆಲ್ಲವೂ ಕಾನ್ಸೆಪ್ಟ್ ಇಟ್ಕೊಂಡು ಇಡೀ 3 ದಿವಸ ಕುಂತು ಬರೆದಿದ್ರು ದೇವನಾಗರಿ ಲಿಪಿಯಲ್ಲಿ. ಅವ್ರ ಲಿಪಿಯನ್ನು ನೀವು ಓದೋರಿಗೆ ಗೊತ್ತು, ಅವ್ರ ಲಿಪಿ ನೋಡಿರ್ಬೇಕು ಕಾಣತೈತೆ ನೀವು. ಅದನ್ನೆಲ್ಲ ಸ್ವಲ್ಪ ಅನಾಲಿಸಿಸ್ ಅದನ್ನು ಕ್ಲೀನಾಗಿ ಓದಿ ಹೇಳ್ದಂದ್ರೆ ನಮಗೆ ನಮ್ಮಲ್ಲಿ ಒಬ್ಬರು ಕೆ ಎನ್ ಬಸವರಾಜ ಅಂತ ಅದು ಬದುಕಿಗೆ ಗೊತ್ತಾಗೋದು, ಇನ್ನು ಯಾರಿಗೆ ಗೊತ್ತಾಗೋದಿಲ್ಲ ಅವರು. ಅದನ್ನೆಲ್ಲ ಬೀಡಿಸಿ ಹೇಳ್ತದೆ ಅದು ಸ್ವಾಮಿ. ಅದು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ಎಂಥ ದೊಡ್ಡ ಮಗುನೂ ಕೂಡ ಮ್ಯಾಥಮೆಟಿಕ್ಸನ್ನು ಅತ್ಯಂತ ಸರಳವಾಗಿ ಮತ್ತು ಸುಲಭವಾಗಿ ಕಲಿತಕ್ಕಂಥ ಒಂದು ಪದ್ಧತಿ ಮೆಟ್ರಿಕ್ ಮೇಳ. ಅದು ತುಂಬ ಎಲ್ಲ ಕಡೆಗೂ ಪ್ರಚಾರ ಆಯ್ತದು, ತುಂಬ ಕಡೆಗೆ ಪ್ರಚಾರ ಆಗ್ತದೆ. ಹಾಗೆ ಇನ್ನು ಕೆಲವು ಅನೇಕ ವಿಶೇಷತೆಗಳಂತಂದರೆ, ನಾನು ಯಾಕೆ ಇವನು ಕೋಟ್ ಮಾಡ್ತಿದ್ದೀನಿ ಅಂತ ಹೇಳಿದರೆ, ನನ್ನ ನಿವೃತ್ತಿಯ ಅಂಚಿನಲ್ಲಿ ಒಂದು ಶೈಕ್ಷಣಿಕ ಮಾರ್ಗದರ್ಶಿ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಕಮಿಷನರ್ ಆಫೀಸಿಂದ. ಅದರ ರೂವಾರಿಗಳವರು ಎಲ್ಲ ಸಾಧ್ಯಂತವಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ಅದರೊಳಗೆ ಇದ್ದು. ಅಧಿಕಾರಿಗಳು ಅಂತಂದರೆ ಈ ಹೆಡ್ ಮಾಸ್ಟ್ರು ತರಗತಿ ಒಳಗಡೆ ಸಹ ಶಿಕ್ಷಕರು ಮತ್ತು ಮಕ್ಕಳನ್ನು ಹೇಗೆ ನಿಭಾಯಿಸಿ ಎಂಡ್ ಮಾಡ್ಬೇಕು ಅವತ್ತಿನ ಶಾಲೆ ಅನ್ನೋ ತನಕನೂ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಮಾರ್ಗದರ್ಶಿಯನ್ನು ಅವರು ನಿವೃತ್ತಿ ಅಂಚಿನಲ್ಲಿ ಅದನ್ನು ಸೃಷ್ಟಿ ಮಾಡಿದರು. ಹಾಗೆ ಇಂಥ ಈಗ ಬೆಳಗಾವಿನ ಸುದ್ದಿ ತೆಗೆದ್ರು ನಮ್ಮ ಸರ್ ಒಬ್ಬರು. ಬೆಳಗಾವಲ್ಲಿ ನಾವೊಂದು ಅವರ ಜಂಟಿ ನಿರ್ದೇಶಕರಿದ್ದಾಗ ಯಾರೇ ಒಬ್ಬ ವ್ಯಕ್ತಿ ಅಪ್ಲಿಕೇಶನ್ ಹಾಕಿದರೆ 3 ತಿಂಗಳು ಬೇಕಾಗಿತ್ತು ಒಂದು ಅಂಕಪಟ್ಟಿಯನ್ನು ತಿದ್ದಿ ಕೊಡಲಿಕ್ಕೆ.
ನಾವು ಬೆಳಗಾವಿಗೆ ಒಂದು ಸರಿ ಹೋದಾಗ ನೋಡಿದ್ವಿ, ಅಲ್ಲಿನ ಶಿಸ್ತನ್ನು ನೋಡಿದ್ರೆ ತುಂಬ ಆಶ್ಚರ್ಯ ಆಯಿತು. ಅಪ್ಲಿಕೇಶನ್ ಹಾಕಿ 3 ದಿವಸದೊಳಗೆ ಅವ್ರಿಗೆ ಉತ್ತರ ಸಿಗಬೇಕು ಅನ್ನೋ ರೀತಿ ಮಾಡಿದ್ರು. ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟಿದ್ರು, ಬೇರೆ ಬೇರೆ ಜಿಲ್ಲೆ ಒಂದು ಅಪ್ಲಿಕೇಶನ್ ಬಂದ ತಕ್ಷಣ ಆ ಜಿಲ್ಲೆ ಇವರೆಲ್ಲ ಹುಡುಕ್ತಿದ್ರಲ್ಲ ತಿಂಗ್ಳುಗಂಟ್ಲೆ, ಏನಿಲ್ಲ ಒಂದು ತಾಸಿನೊಳಗೆ ಹುಡುಕಿ ಅದನ್ನು ಉತ್ತರ ಕೊಡ್ತಕ್ಕಂಥ ಒಂದು ಪದ್ಧತಿಯನ್ನು ಅಲ್ಲಿ ಜಾರಿಗೆ ತಂದಿದ್ದರು. ಹೀಗೆ ಈ ಕಾರಣಕ್ಕಾಗಿ ನಾವು ಪ್ರಸನ್ನ ಕುಮಾರ್ ಸರ್ ಅವರು ಅಂದರೆ ಒಬ್ಬ ಆಡಳಿತಾಧಿಕಾರಿಯಾಗಿ ಕೇವಲ ಆಡಳಿತದ ವಿಷಯದಲ್ಲಿ ಮಾತ್ರ ಅಂದರೆ ತನ್ನ ಮೇಲಾಧಿಕಾರಿಗಳನ್ನು ವೈಲಿಸಲಿಕ್ಕೆ ಕೆಲಸ ಮಾಡ್ತಕ್ಕಂಥದ್ದಾಗಲಿ ಅಥವಾ ರಾಜಕಾರಿಗಳನ್ನು ವಹಿಸ್ತಕ್ಕಂಥದ್ದು ಕೆಲಸ ಮಾಡಲಿಕ್ಕಾಗಲಿ ಪ್ರಸನ್ನ ಕುಮಾರ್ ಸರ್ ಇರಲಿಲ್ಲ. ಇವರು ಆಡಳಿತದಿಂದ ಶೈಕ್ಷಣಿಕವಾಗಿ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗಾಗಲಿ ಮತ್ತು ಶಿಕ್ಷಕರಿಗಾಗಲಿ ಏನು ಅನುಕೂಲಗಳನ್ನು ಮಾಡಿಕೊಟ್ಟಲ್ಲ, ಆ ಕಾರಣಕ್ಕಾಗಿ ನಾವು ಪ್ರಸನ್ನ ಕುಮಾರ್ ಸರ್ ಅವ್ರನ್ನ ಸನ್ಮಾನಿಸಬೇಕು ಅಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತು ಮೇಲಾಗಿ ಅವರು ಎಷ್ಟು ತುಂಬ ಹೃದಯ ವೈಶಾಲ್ಯತೆ ಇತ್ತು ಅವರಿಗೆ ಅಂತ ಹೇಳಿದರೆ, ಒಂದು ಸಂದರ್ಭವನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಕಾರ್ಯದರ್ಶಿ ಇದ್ದಾಗ ಅವ್ರಿಗೆ ನಮಗೆ ಸ್ವಲ್ಪ ಜಟಾಪಟಿ, ಮತ್ತು ಸಂಘದವರು ನಾವು ಅವ್ರಿಗೆ ನಮಗೆ ಜಟಾಪಟಿ ಇದ್ದಿದ್ದೇ ಇರ್ತಿತ್ತು. ಒಂದು ಏನೋ ಇಶ್ಯೂ ಬಂದುಬಿಡ್ತು, ಎಲ್ಲ ಸಾಕಷ್ಟು ಜನ ಬಿ ಒ ಆಫೀಸ್ ಮುಂದೆ ಶಿಕ್ಷಕರು ನೆರೆದಿದ್ದರು. ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ನಾವು ಹೋಗಿ ಅವರಲ್ಲಿ ಉತ್ತರ ತಗೊಂಬರ್ಬೇಕಲ್ಲ, ಮೇಲ್ಗಡೆ ಹೋಗಿ ಸರ್ ಹತ್ರಕ್ಕೆ ತುಂಬ ಹೊತ್ತು ಡಿಸ್ಕಷನ್ ಮಾಡಿದ್ವಿ, ಫಲಿಸಲಿಲ್ಲ, ಬಗ್ಲಿಲ್ಲ. ಮತ್ತು ಅನಿವಾರ್ಯ ಕೆಳಗಡೆ ಬಂದು ಏನಂದ್ರೆ ಸಾಹೇಬ್ರು ಏನಂದ್ರೆ ಅಂತೆಲ್ಲ ಒಪ್ಪಲಿಲ್ಲದ ಸ್ವಾಮಿ ಅಂತ ಹೇಳಿ ಏನೋ ಒಂಚೂರು ಬೈದೆ. ಅದನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಒಂದು ವಲಯ ಇತ್ತು ಇಲ್ಲಿ, ಅದು ನಮ್ಮ ಭೀಮಣ್ಣ, ಪುಟ್ಟಪ್ಪ, ಮಲ್ಲಪ್ಪ ಇವರು ಒಂದು ಘಟಾನುಘಟಿಗಳ ಒಂದು ಇತ್ತು. ಅವರು ನಮ್ಮನ್ನು ಅಬ್ಸರ್ವ್ ಮಾಡಿದ್ರೆ ಬೈದ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಜನನೂ ಅವ್ರೇನು ಹೋಗಲಿಲ್ಲ, ಇನ್ನೂ ಸ್ವಲ್ಪ ಜನ ಇದ್ದರು, ಒಂದು 4-5 ಜನ. ಅವ್ರು ತಗೊಂಡೋಗಿ ಸಾಹೇಬ್ರದ್ದು ದಾವಣಗೆರೆ ಮನೆ, ಬೆಳಗ್ಗೆ 8 ಗಂಟೆಗೆ ಹೋಗ್ಬಿಟ್ಟಾರೆ ಮನೆಗೆ. ಸರ್ ಅಂಗಡಿ ಹಿಂಗೆ ಬೈದ್ಬಿಟ್ಟ ಸರ್, ನಿಮಗೆ ಬೈದ್ಬಿಟ್ಟ ಸರ್. ಹೌದಾ? ಅಕ್ಕರಿಗೆ ಹೇಳಿ ಟೀ ಮಾಡಿಸಿ ಕುಡಿಸಿ ಕುಂದಿರಿಸಿ, ಅಲ್ಲಲ್ಲಿ ಅವನ ಕಾರ್ಯದರ್ಶಿ, ನಾನು ಬಿ ಒ, ಏನೋ ಬರ್ತಾವ ಅಂತಂದು ಇಲ್ಲಿ ತನಕ ಕೇಳೋಕೆ ಬರ್ತಿರಲ್ಲ, ಹೋಗ್ರಲಿ. ನನಗೆ ಫೋನ್ ಮಾಡಿ ಹೇಳಿದರು, ಏನು ಅಂಗಡಿ ಎಲ್ಲಿದ್ದೀನಿ, ಮನೆಗೆ ಸರ್ ಅಂತಂದು. ನಿಮಗೆ ಅಟ್ರಾಸಿಟಿ ಕೇಸ್ ಆಗ್ತಾನೆ ನಿಮ್ಮ ಮೇಲೆ. ಯಾಕೆ ಸರ್ ಅಂತ, ಏನೋ ಬೈದೆ ಅಂತಲ್ಲ. ಇಲ್ಲ ಸರ್, ನಾನು ಇವಾಗ ನನ್ನ ಕಲ್ಪನೆ ಏನಂತಂದ್ರೆ ಅವ್ರ ಕೊಟ್ಟಿಗೆ ಜಗಳ ಮಾಡೋಕೆ ಹೋದಾಗ ಬೈದು ಹೇಳೋರು, ಅವ್ರು ಯಾಕೆ ಹೋಗಿಲ್ಲ ಸುಮ್ಮನಲ್ಲಿ ಹೋಗ್ಲತ್ಲಿ ಅಂಥೇಳಿ. ಇಲ್ಲ ಸರ್, ಇವತ್ತು ಮಲ್ಲಪ್ಪ, ಪುಟ್ಟಪ್ಪ, ಯಾರು ನನಗೆ ಕಂಡಿಲ್ಲ, ನೀವೇನು ಅಟ್ರಾಸಿಟಿ ಕೇಸ್ ಹಾಕ್ತೀರಿ ನಾನು ಹಾಕ್ತಾನೆ ನಿನ್ನ ಮೇಲೆ. ಇದು ಐತಲ್ಲ, ಅದು ಯಾರಾಗಿದ್ರು ಹಿಂಗೆ ಅಂದವನು ಅಂಥೇಳಿ ಮಾಡ್ತಕ್ಕಂಥ ಸಾಕಷ್ಟು ಸಂದರ್ಭಗಳು ಇರ್ತಿದ್ವು. ಆ ಯಾವ ಸಂದರ್ಭಗಳು ನಮಗೆ ಸೃಷ್ಟಿ ಆಗಲಿಲ್ಲ. ಒಂದು ಸಂದರ್ಭ, ಇವತ್ತು ಕಾರ್ಯದರ್ಶಿ ಒಬ್ಬ ಶಿಕ್ಷಕನ್ನೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನ ಮಾತಾಡಿಸಿದರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇವತ್ತು ಎಷ್ಟು ಭಯಭೀತರಾಗಿರ್ತಾರೆ ಅಂದರೆ, ಯಾಕೆ ಬೇಕಪ್ಪ ರಾಜಕಾರಣಿಗಳೆಲ್ಲ ನಂಟಿರ್ತದೆ ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಅಂತೇಳಿ. ಒಂದು ಸರಿ SR ಮಠದವ್ರ ಅಧ್ಯಕ್ಷರು, ನಾನು ಕಾರ್ಯದರ್ಶಿ, ಒಂದು ದೊಡ್ಡ ವೇದಿಕೆಯಲ್ಲಿ ನಮಗೆ ಅವ್ರಿಗೆ ಒಂಚೂರು ಡಿಸ್ಪ್ಯೂಟ್ ಇತ್ತು. ಅಧ್ಯಕ್ಷ ಕಾರ್ಯದರ್ಶಿಗಳಂದ್ರೆ ಸಂಘದಾಗ ಇದ್ದೇ ಇರ್ತಾವೆ. ನಮಗೆ ಅವ್ರಿಗೆ ಡಿಸ್ಪ್ಯೂಟ್ ಇತ್ತು, ಗೊತ್ತಾಗಿತ್ತು ಸಾಹೇಬರಿಗೆ. ವೇದಿಕೆ ಮೇಲೆ ಹಿಂಗೆ ದೀಪ ಹಚ್ಚಬೇಕಾದ್ರೆ ಅವ್ರು ಹಚ್ಚಿದ್ರು ಫಸ್ಟ್, ಆಮೇಲೆ ಇನ್ನೊಬ್ರಿಗೆ ಯಾರು ಹಚ್ಚಿದ್ರು, ಆಮೇಲೆ ಮಾಡೋದು ಹಚ್ಚಕ್ಕೆ ಹೋದ, ಇಸ್ಕೊಂಡ್ರು. ಅದನ್ನು ಇಸ್ಕೊಂಡು ಅವ್ನ ಕೈ ಕೊಟ್ಟು ಇಬ್ಬರು ಹಚ್ಚಿರಲಿ ಜೊತೆಗೆ ಅಂತೇಳಿ ಜೊತೆಗೆ ಹಿಡ್ಕೊಂಡು ಹೋದ. ನಾನು ಹೋಗಲಿಲ್ಲ. ಸಂದರ್ಭ ನೆನಪು ಮಾಡಿ ಕೇಳ್ರಿ, ಅಲ್ಲೇ ತಾಗದು ಹೊಡೆದ್ಬಿಟ್ರು ತೆಲಿಗೆ ಒಂದು ಸರಿ. ಅಷ್ಟೂ ಜನರು ಇದ್ರಿ. ಈಗ ಯಾರು ಏನು ಮಾತಾಡಲಿ ಗೊತ್ತಿತ್ತು ಶಿಕ್ಷಕರಿಗೆ, ಅವರಿಗೆ ಇಂಥ ಎಲ್ಲರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಮನೋಧರ್ಮ ಇದೆಯಲ್ಲ, ಅದು ತುಂಬಾ ನಮ್ಮ ಪ್ರಸನ್ನ ಕುಮಾರ್ ಸರ್ ನಾವು ನೆನೆಸ್ಕೊಳ್ತಕ್ಕಂಥ ಸಂದರ್ಭಗಳು. ರಾತ್ರಿ ನಾವು ಎಷ್ಟೋ ಸರಿ ಕಮಿಷನ್ ಆಫೀಸ್ನಲ್ಲಿ ರಾತ್ರಿ 8 ಗಂಟೆ 9 ಗಂಟೆ ತನಕ ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಜಾರಿ ಬರಬೇಕಾದ್ರೆ ಅದನ್ನು ಏನು ಇಂಪ್ಲಿಮೆಂಟೇಷನ್ ಮಾಡೋ ಹಂತದಲ್ಲಿ ತುಂಬಾ ಕೆಲಸಗಳನ್ನು ನಮ್ಮ ಶಿಕ್ಷಕರಿಂದ ತಗೊಂಡು ನಾವು ಆ ಖುಷಿ ಅದಾವಲ್ಲ, CRPಗಳನ್ನು ಟೂರಿಗೆ ಕರ್ಕೊಂಡೋಗಿ ಭಾಳಷ್ಟು ಕೆಲಸ ಮಾಡ್ತಿರಲಿ, ಬರಲಿ ಹೋಗೋಣ ಎಲ್ಲರ ಜೊತೆಗೆ ಅಂತೇಳಿ ಒಬ್ಬ ದೊಡ್ಡ ಅಧಿಕಾರಿಯಾಗಿ. ಮತ್ತು ಈ ಬೇರೆ ಬೇರೆ ರಂಗದಲ್ಲಿ ಒಂದು 5% ಜನ ಇರ್ತಾರೆ, ಅಂಥವ್ರ ಬಗ್ಗೆ ನೀವು ತಲೆ ಕೆಡಿಸ್ಬಿಡ್ರಿ, ನೀವು ಕೆಲಸ ಮಾಡಿರಿ ಅಂತ ಹೇಳ್ತಕ್ಕಂಥ ಪದ್ಧತಿ ಐತಲ್ಲ. ಹೀಗೆ ಅನೇಕ ವಿಚಾರಗಳು ಪ್ರಸನ್ನ ಕುಮಾರ್ ಸರ್ ನಾವು ಸನ್ಮಾನಿಸ್ಲಿಕ್ಕೆ ಇವರು ಕಾರಣೀಕರ್ತ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯಮಾಡಿ ಈಗ ಹೇಳ್ತಿದ್ದಾರೆ. ಓಕೆ, ಈ ಅವಕಾಶಕ್ಕಾಗಿ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ನಾನು ಧನ್ಯವಾದನ ಹೇಳ್ತಾ, ಇನ್ನು ತಿಪ್ಪೇಶಪ್ಪ ಸರ್ನ ಬಿಟ್ಟರೆ ಅಂತ ಹೇಳ್ಬಾರ್ದು ದಯಮಾಡಿ. ಯಾಕಂದರೆ ಬಹಳ ನಾನು ದೂರದಿಂದ ಕೂಡ ನೋಡಿದ್ದೀನಿ, ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಗಳು. ಮೌನವಾಗಿದ್ದರೂ ಕೂಡ ಮೌನಂ ಸರ್ವತ್ರ ಸಾಧನ ಮನ್ನಂಗೆ ಆ ಮೌನವಾಗಿದ್ದು ಸಾಕಷ್ಟು ಕೆಲಸಗಳನ್ನು ಸಾಧಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ಪಟ್ಟಿದ್ದೀನಿ. ಭಗವಂತ ಅವರಿಗೆ
ಮುಂದಿನ ದಿನಮಾನಗಳಲ್ಲಿ ಇಬ್ಬರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತೇಳಿ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.